ನಾನು ಇವತ್ತು ಉಡುಪಿಯ ಸಾಂಪ್ರದಾಯಿಕ ರೆಸಿಪಿ ಆಗಿರೋ ಕಾಯಿ ಸಾಸಿವೆ ಅನ್ನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಉಡುಪಿಯ ದೇವಸ್ಥಾನಗಳಲ್ಲಿ ಪ್ರಸಾದವಾಗಿ ಕೂಡ ನಮಗೆ ಕೊಡ್ತಾರೆ. ತುಂಬಾ ರುಚಿಕರವಾಗಿರತ್ತೆ. ಇದನ್ನ ನಾವು ಬೆಳಗ್ಗೆ ತಿಂಡಿಗೆ ಇಲ್ಲ ಅಂತಂದ್ರೆ ಮಧ್ಯಾಹ್ನ ಊಟಕ್ಕೂ ಕೂಡ ರೆಡಿ ಮಾಡ್ಕೋಬಹುದು. ಹೆಂಗ್ ಮಾಡೋದು ಅಂತಂದ್ರೆ ಒಂದ್ ಗ್ರೈಂಡರ್ಗೆ ಒಂದ್ ಸ್ವಲ್ಪ ಸಾಸಿವೆ, ಕರಿಬೇವು, ಒಣ ಮೆಣಸಿನಕಾಯಿ, ಒಂದ್ ಸ್ವಲ್ಪ ಹುಣಸೆ ಹಣ್ಣು, 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲದ ಪುಡಿ, ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ ಅಷ್ಟು ಕಾಯಿ, ಒಂದ್ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಜೊತೆಗೆ ಒಂದ್ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡು ಚೂರ್ ನೀರ್ ಹಾಕೊಂಡ್ಬಿಟ್ಟು ನೀವು ಗ್ರೈಂಡ್ ಮಾಡ್ಕೊಂಡ್ರೆ ಮಸಾಲಾ ಪೇಸ್ಟ್ ರೆಡಿ ಆಗತ್ತೆ. ಒಗ್ಗರಣೆಗೆ ಅಂತ ಒಂದ್ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಸಾಸಿವೆ, ಶೇಂಗಾ ಕಾಳು ಮತ್ತೆ ಉದ್ದಿನ ಬೇಳೆ, ಕಡಲೆಬೇಳೆ ಹಾಕೊಂಡು ಒಂದ್ ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಳ್ಳೋಣ. ಅದಾದ್ಮೇಲೆ ಒಂದ್ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ಒಣ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಮತ್ತೆ ನಿಮಗೆ ಎಷ್ಟು ಬೇಕೋ ಖಾರ ಅಷ್ಟು. ಅದಾದ್ಮೇಲೆ ನಾವೇನ್ ಮಾಡ್ಕೊಂಡಿದ್ವಲ್ಲ ಮಸಾಲಾ ಪೇಸ್ಟ್ ಅದನ್ನ ಹಾಕೊಂಡು ಎಣ್ಣೆನಲ್ಲಿ ನೀವು ನೀಟಾಗಿ ಬಾಡಿಸ್ಕೋಬೇಕು. ಅವಾಗ ಇದು ನೋಡಿ ಈ ರೀತಿಯಾಗಿ ಎಣ್ಣೆನಲ್ಲಿ ನೀಟಾಗಿ ಇದು ಮಿಶ್ರಣ ಎಲ್ಲ ನೀಟಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ನಾವು ಏನ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅನ್ನ ಅದನ್ನ ಹಾಕೊಂಡ್ಬಿಟ್ರೆ ನಿಮ್ಗೆ ಒಂದ್ 5ರಿಂದ 10 ನಿಮಿಷದಲ್ಲೇ ಈ ರೆಸಿಪಿ ರೆಡಿ ಆಗುತ್ತೆ. ಕೊನೆಗೆ ನಾನು ಗಾರ್ನಿಶಿಂಗಿಗೆ ಅಂತ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಹೆಚ್ಕೋಬೇಕಾಗಿಲ್ಲ, ಅದ ತರಕಾರಿ ಕೂಡ ಅವಶ್ಯಕತೆ ಇಲ್ಲ. ಆದ್ರೆ ತುಂಬಾ ಸೂಪರ್ ಆಗಿ ಬರುತ್ತೆ ಈ ರೆಸಿಪಿ. ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಸೊ ಇದೇ ರೀತಿ ಡಿಫ್ರೆಂಟ್ ರೆಸಿಪೀಸ್ ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಈ ರೆಸಿಪಿ ಕೂಡ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.